ಸ್ನೇಹಿತರೆ, ಇವತ್ತು ನಾವು ಎರಡು ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನ ಒಂದು ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ಎರಡು ಜಾಯಿಂಟ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ಜಾಯಿಂಟ್ ಅಂದರೆ ಯಾವ ರೀತಿ ಅಂತ ನಾನು ಹೇಳ್ತೀನಿ. ಜಾಯಿಂಟ್ ಅಂದರೆ ನೀವು ಎರಡು ಇನ್ಸ್ಟಾಗ್ರಾಮ್ ಅಕೌಂಟ್ ನೀವು ಒಂದೇ ಡಿವೈಸ್ನಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ. ಎರಡರ ಸೆಟ್ಟಿಂಗ್ಸ್ಗಳು ಸೇಮ್ ಬರುತ್ತೆ. ಪ್ರೈವಸಿ ಸೆಟ್ಟಿಂಗ್ಸ್ನ ಒಂದರಲ್ಲಿ ನೀವು ಚೇಂಜ್ ಮಾಡಿದರೆ ಇನ್ನೊಂದರಲ್ಲಿ ಅಪ್ಡೇಟ್ ಆಗುತ್ತೆ. ನೀವು ಎರಡರ ಲಾಗಿನ್ ಡೀಟೇಲ್ಸ್ ಕೂಡ ಸೇಮ್ ಇರುತ್ತೆ. ಅಂದರೆ ನೀವು ಒಂದು ಲಾಗಿನ್ ಯಾವುದಾದ್ರು ಅಕೌಂಟಲ್ಲಿ ಲಾಗಿನ್ ಮಾಡೋದಕ್ಕೆ ಹೋದರೆ ಎರಡು ಅಕೌಂಟ್ ಲಾಗಿನ್ ಆಗುತ್ತೆ. ಆ ರೀತಿ ಎರಡು ಅಕೌಂಟ್ನ ಒಂದು ಏನು ಬೇಸಿಕ್ ಒಂದು ಏನು ಸೆಟ್ಟಿಂಗ್ಸ್ ಇರುತ್ತೆ ಎಲ್ಲವೂ ಕೂಡ ಸೇಮ್ ಆಗಬೇಕು. ಆ ರೀತಿ ಒಂದು ಇನ್ಸ್ಟಾಗ್ರಾಮ್ ಫೀಚರ್ನ ತಂದಿದೆ. ಆ ಫೀಚರ್ನ ನಾವು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ನಾನು ಸಂಪೂರ್ಣ ಇವತ್ತು ಹೇಳ್ತೀನಿ. ನೀವು ಒಂದಕ್ಕಿಂತ ಎರಡು ಅಥವಾ ಮೂರು ಅಕೌಂಟ್ಗಳನ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರೆ ಅಂಥವ್ರಿಗೆ ಈ ಫೀಚರ್ ಅನ್ನೋದು ಯೂಸ್ ಆಗುತ್ತೆ. ನೀವು ಬೇರೆ ಬೇರೆ ಇಮೇಲ್ ಐ ಡಿ, ಬೇರೆ ಬೇರೆ ಪಾಸ್ವರ್ಡು, ಬೇರೆ ಬೇರೆ ಯೂಸರ್ ಐ ಡಿ ಮ್ಯಾನೇಜ್ ಮಾಡುವಂಥ ಅವಶ್ಯಕತೆ ಇಲ್ಲ. ಎರಡು ಜಾಯಿನ್ ಆದ ನಂತರದಲ್ಲಿ ನೀವು ಯಾವುದಾದ್ರೂ ಒಂದು ಈ ಒಂದು ಯೂಸರ್ ಐ ಡಿ ಹಾಕ್ಬೋದು, ಈ ಒಂದು ಯೂಸರ್ ಐ ಡಿ, ಎರಡರಲ್ಲಿ ಯಾವುದೇ ಒಂದು ಯೂಸರ್ ಐ ಡಿ ಪಾಸ್ವರ್ಡನ್ನು ಹಾಕಿದರೆ ಎರಡು ಅಕೌಂಟ್ ಲಾಗಿನ್ ಆಗುತ್ತೆ. ಮತ್ತು ಲಾಗಿನ್ ಆಗೋ ಸಮಯದಲ್ಲಿ ನೀವು ಯಾವ ಅಕೌಂಟನ್ನು ಆಕ್ಸೆಸ್ ಮಾಡೋದಕ್ಕೆ ಇಷ್ಟಪಡ್ತೀರ ಅಂತ ಎರಡು ಅಕೌಂಟ್ ತೋರಿಸುತ್ತೆ. ಅದರಲ್ಲಿ ನೀವು ಯಾವ ಅಕೌಂಟನ್ನು ಇಷ್ಟಪಡ್ತೀರ ಅದರ ಮೂಲಕ ನೀವು ಲಾಗಿನ್ ಮಾಡ್ಕೋಬಹುದು. ಈ ರೀತಿ ನೀವು ಎರಡು ಅಕೌಂಟನ್ನು ಜಾಯಿಂಟ್ ಮಾಡಿ ಇಟ್ಕೋಬಹುದು. ಯಾವ ರೀತಿ ಜಾಯಿಂಟ್ ಮಾಡ್ಬೋದು ಅಂತ ನಾನು ಸಂಪೂರ್ಣ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನನ್ನ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಎರಡು ಅಕೌಂಟ್ಗಳು ಲಾಗಿನ್ ಇದೆ. ತೋರಿಸ್ತೀನಿ ಯಾವ ರೀತಿ ಅಂತ. ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡಿದ್ದೀನಿ. ನಂತರದಲ್ಲಿ ಇಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಮೇಲ್ಗಡೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೋತೀನಿ. ನಂತರದಲ್ಲಿ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ ಲಾಗಿಂಗ್ ಇನ್ ವಿತ್ ಅಕೌಂಟ್ಸ್ ಅಂತ. ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಲಾಗಿಂಗ್ ಇನ್ ವಿತ್ ಅಕೌಂಟ್ಸ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಮಗೆ ಇದರ ಬಗ್ಗೆ ಇರುವಂಥ ಒಂದು ಎಲ್ಲ ಸೆಟ್ಟಿಂಗ್ಸ್ಗಳು ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಮೊದಲು ಫೇಸ್ಬುಕ್ ಅಕೌಂಟ್ ಮಾಡ್ತಾ ಇದ್ದೀರಾ ಅಥವಾ ಇನ್ಸ್ಟಾಗ್ರಾಮ್ ಅಕೌಂಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ನಾನು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಜಾಯಿಂಟ್ ಮಾಡ್ತಾ ಇದ್ದೀನಿ. ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ನಂತರದಲ್ಲಿ ನೋಡ್ಬೋದು ನಿಮ್ಮ ಒಂದು ಪ್ರೈಮರಿ ಅಕೌಂಟ್ ಯಾವುದು ಮೊದಲು ಇರುವಂಥದ್ದು. ಇಲ್ಲಿ ನಾನು ಜಾಸ್ತಿ ಯೂಸ್ ಮಾಡುವಂಥ ಅಕೌಂಟು. ಇದು ಕೆಳಗಡೆ ಸೆಕೆಂಡ್ರಿ ಅಕೌಂಟು. ಎರಡು ಅಕೌಂಟನ್ನು ನಾವು ಜಾಯಿನ್ ಮಾಡ್ತಾ ಇದ್ದೀವಿ. ನಂತರದಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ನಂತರದಲ್ಲಿ ಈ ಎರಡರಲ್ಲಿ ಬೇರೆ ಬೇರೆ ಡೇಟ್ ಆಫ್ ಬರ್ತ್ ಇದೆ. ಇದರಲ್ಲಿ ಯಾವುದು ನಿಖರವಾದಂಥ ಡೇಟ್ ಆಫ್ ಬರ್ತ್ ಯಾವುದು ಅಂತ ಕೇಳುತ್ತೆ. ನಾನು ಮೇಲ್ಗಡೆ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಎರಡು ಅಕೌಂಟ್ಗೆ ಅದೇ ಡೇಟ್ ಆಫ್ ಬರ್ತ್ ಅನ್ನೋದು ಅಪ್ಲೈ ಆಗುತ್ತೆ. ನಂತರದಲ್ಲಿ ಇಲ್ಲಿ ನೋಡ್ಬೋದು ಫಿನಿಶ್ ಇದ್ರ ಬಗ್ಗೆ ಯಾವ ರೀತಿ ಸೆಟ್ಟಿಂಗ್ ಇರುತ್ತೆ. ಲಾಗಿನ್ ಒಂದು ಸಿಂಪ್ಲಿಫೈಡ್ ಲಾಗಿನ್ ಸೆಟ್ಟಿಂಗ್ಸ್ ಇನ್ ಒನ್ ಪ್ಲೇಸ್ ಅಂತ ಹಿಂಗೆಲ್ಲ ಕೆಲವೊಂದಿಷ್ಟು ಅದರ ಒಂದು ಫೀಚರ್ಸ್ಗಳನ್ನ ಅದು ತೋರಿಸ್ತಾ ಇದೆ. ನಂತರದಲ್ಲಿ ಫಿನಿಶ್ ಮೂವಿಂಗ್ ಅಂತ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಅಕೌಂಟ್ ಅನ್ನೋದು ಎರಡು ಅಕೌಂಟ್ ಅನ್ನೋದು ಒಂದು ಇಲ್ಲಿ ನೋಡ್ಬೋದು ಅಲೌ ಆಲ್ ಅಕೌಂಟ್ಸ್ ಲಾಗಿನ್ ಇಂಟು ಈಚ್ ಅದರ್. ಅಂದರೆ ಈಚ್ ಅದರ್ ಅಂದರೆ ನೀವು ಯಾವುದೇ ಅಕೌಂಟನ್ನು ಲಾಗಿನ್ ಮಾಡ್ಬೋದು. ಇದರ ಒಂದು ಡೀಟೇಲ್ಸ್ನ ಯೂಸ್ ಮಾಡ್ಕೋಬೋದು, ಇದರ ಒಂದು ಡೀಟೇಲ್ಸ್ನ ಯೂಸ್ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ಇನ್ನೊಂದು ಆಪ್ಷನ್ ಇದೆ ಅಡ್ವಾನ್ಸ್ಡ್ ಅಂತ. ಇದನ್ನು ಸೆಲೆಕ್ಟ್ ಮಾಡೋದ್ರಿಂದ ಇಲ್ಲಿ ತೋರಿಸುತ್ತೆ ನೋಡಿ, ಚೂಸ್ ವಿಚ್ ಅಕೌಂಟ್ಸ್. ಅಂದರೆ ನೀವು ಯಾವ ಅಕೌಂಟನ್ನು ಲಾಗಿನ್ ಮಾಡೋದ್ರೆ ಅದನ್ನು ಮಾತ್ರ ನಾವು ಪ್ರೈಮರಿ ಅಕೌಂಟ್ ಮಾತ್ರ ಲಾಗಿನ್ ಮಾಡಿದರೆ ಎರಡು ಬರಬೇಕಾ ಅಥವಾ ಸೆಕೆಂಡ್ರಿ ಅಕೌಂಟ್ ಮಾತ್ರ ಲಾಗಿನ್ ಮಾಡಿದರೆ ಎರಡು ಬರಬೇಕಾ ಅಂತಲೂ ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಸದ್ಯಕ್ಕೆ ಮೇಲ್ಗಡೆ ಸಿಂಪಲ್ ಅಂತಲೇ ಸೆಲೆಕ್ಟ್ ಮಾಡ್ಕೋತೀನಿ. ಯಾಕೆಂದರೆ ನಮಗೆ ಯಾವುದೇ ಅಕೌಂಟನ್ನು ನೀವು ಲಾಗಿನ್ ಮಾಡಿದರೆ ಎರಡು ಅಕೌಂಟ್ ಬರಬೇಕು ಅಷ್ಟೇ. ಇಲ್ಲಿ ನೋಡಿ ಯಾವ ಡಿವೈಸಲ್ಲಿ ಅನ್ನೋದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಕೇವಲ ಪರ್ಟಿಕ್ಯುಲರ್ ಆದಂಥ ಒಂದೇ ಡಿವೈಸ್ನಲ್ಲೂ ಕೂಡ ನೀವು ಆಗೋ ಹಾಗೆ ಮಾಡಿ ಇಟ್ಕೋಬೋದು. ಅದಕ್ಕಾಗಿ ಇದೆಲ್ಲ ನೀವು ಸೆಟ್ಟಿಂಗ್ಸ್ನ ನೀವು ಮುಂದುವರೆದು ನೀವು ತಿಳ್ಕೊತೀರ. ನಂತರದಲ್ಲಿ ನಾನು ಸಿಂಪಲ್ ಅಂತ ಈ ರೀತಿ ಮೇಲ್ಗಡೆ ಇರುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ದೀನಿ. ಈ ರೀತಿ ಸೆಲೆಕ್ಟ್ ಮಾಡೋದ್ರಿಂದ ನಮ್ಮ ಒಂದು ಎರಡು ಅಕೌಂಟ್ ಅನ್ನೋದು ಜಾಯಿನ್ ಆಗಿದೆ. ಇಲ್ಲಿ ನೋಡಿ ಇಮೇಲ್ ಕೂಡ ಬಂದಿದೆ ಸ್ನೇಹಿತರೆ, ನಿಮ್ಮ ಅಕೌಂಟ್ ಅನ್ನೋದು ಜಾಯಿಂಟ್ ಆಗಿದೆ ಅಂತ. ಈ ರೀತಿ ನಾವು ಅಕೌಂಟ್ ಸೆಂಟರ್ನಲ್ಲಿ ಎರಡು ಅಕೌಂಟ್ಸ್ಗಳನ್ನ ಜಾಯಿಂಟ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.